ಇದು 4 ಜನರ ಮಧ್ಯೆ ನೀವು ಹೇಳಿದ್ರಿಂದ ನಾನು ಕೂಡ 4 ಜನರ ಮಧ್ಯೆ ಹೇಳಬೇಕಾಗುತ್ತೆ. ಹೇಗೂ ಶಾಪ ಹಾಕಿದ್ರಲ್ಲ, ಇನ್ನು ನಿಮಗೆ ದುಡ್ಡಿನ ಅಗತ್ಯ ಇಲ್ಲ ಅಲ್ವಾ? ಇದು ಬಿದ್ದು ನನ್ನ ಮಕ್ಕಳು ಸಾಯ್ತಾರೆ ಅಥವಾ ಅವರ ಮಕ್ಕಳು ಸಾಯ್ತಾರೆ ಅಂತ ಹೇಳಿದ್ರೆ ಆಗುತ್ತಾ? ನನ್ನ ಸುದ್ದಿಗೆ ಬಂದ್ರೆ ನಾನು ಹಾಗೆ ಮಾಡೋದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ಸಂಡೇ. ನಮಗೆ 2 ಕಡೆ ಫಂಕ್ಷನ್ಗೆ ಹೋಗ್ಲಿಕ್ಕುಂಟು. ಒಂದು ಒಬ್ರದ್ದು ಎಂಗೇಜ್ಮೆಂಟ್, ಇನ್ನೊಂದು ಹಬ್ಬ, ಫೀಸ್ಟ್, ಚರ್ಚ್ ಹಬ್ಬ ಇರುತ್ತೆ ನೋಡಿ ಅದಕ್ಕೆ. ಹಾಗೆ 2 ಡಿವೈಡ್ ಮಾಡಿ ಹೋಗ್ತಾ ಇದ್ದೀವಿ. ಒಂದು ಕಡೆ ಅಮ್ಮ ಡ್ಯಾಡಿ ಎಲ್ಲ ಹೋಗ್ತಾ ಇದ್ದಾರೆ, ಒಂದು ಕಡೆ ನಾನು ಇವರೆಲ್ಲ ಹೋಗ್ತಾ ಇದ್ದೀವಿ. ಹಾಗೆ ಫರ್ಲಾ ಫೀಸ್ಟ್ ಇವತ್ತು, ಅಲ್ಲಿಗೆ ಹೋಗೋದು ಅಮ್ಮ ಎಲ್ಲ. ನಮಗೆ ಕೂಡ ಹೋಗ್ಲಿಕ್ಕಿತ್ತು ಅಲ್ಲಿ, ಆದರೆ ಎಂಗೇಜ್ಮೆಂಟಿಗೆ ತುಂಬ ಇದು ಮಾಡಿ ಮೊದಲಿಂದ ಅವ್ರು ಕರೆದಿದ್ದಾರೆ. ಆಮೇಲೆ ಹಬ್ಬದ್ದು ನಮಗೆ ಆಮೇಲೆ ಅಮ್ಮ ಬಂದು ಹೇಳಿದರು ಅವ್ರು ಕರೆದಿದ್ದಾರೆ ಅಂತೇಳಿ. ಹಾಗೆ ಅವರಿಗೆ ಮೊದಲು ನಾವು ಹೇಳಿ ಆಗಿತ್ತು ಬರ್ತೀವಿ ಅಂತ ಹೇಳಿ. ಹಾಗೆ ಅಲ್ಲಿ ಹೋಗಲೇಬೇಕಾಯಿತು. ಓಕೆ, ಇನ್ನು ಹೊರಡುದು ಒಬ್ಬೊಬ್ಬರೇ. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಇವತ್ತು ಸಿಂಪಲ್, ಬ್ರೆಡ್ ಮಾತ್ರ ತಿಂದಿದ್ದು ನಾವು. ಬ್ರೆಡ್ ಜಾಮ್, ಮಕ್ಕಳು, ನಾವು ಬ್ರೆಡ್. ಈಗ ಬಟ್ಟೆ ಅಯನ್ ಆಗ್ತಾ ಉಂಟು, ಆಗಿದ್ದೆ ಹೊರಡುದು ನಾನು. ಆಯ್ತಾ ನಿಮ್ಮದು ನೇಲ್ ಪಾಲಿಶ್? ರೆಡ್ ಕಲರ್. ಎಷ್ಟು ಸಣ್ಣ ಹೋಗುರು ನಿಮ್ಮದು. ಕಾಲಿಗೆ ಸಾಕಿದೆ, ಅದಕ್ಕೆ ಬೇಕಾ ನೇಲ್ ಪಾಲಿಶ್? ಕಾಲು ಪರವಾಗಿಲ್ಲ, ಕೈ ತುಂಬ ಸಣ್ಣದುಂಟು ನಿಮ್ಮದು. ಇವರು ನೋಡಿ ಅಂತ ಯಾವುದರಿಂದ ಐಬ್ರೋ ತೆಗಿತಾ ಇದ್ದಾರೆ. ಐಬ್ರೋ ತೆಗಿಲಿಕ್ಕೆ ನೆನಪಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಬಂದಿತ್ತು ತೆಗಿಯೋಣ ಅಂತ. ಎಂತ ಮಾಡೋದು? ಶೇವಿಂಗ್. ಎಂತ ಮಾಡೋದು ಹೇಳು, ಏನಾದರೂ ಮಾಡಬೇಕಲ್ವ? ಪ್ರೈವೇಟ್ ಬಾಯಿ ಇದ್ರೆ ತೆಗೆತಿದ್ರಲ್ಲ. ಅರ್ಜೆಂಟಲ್ಲಿ ಅವಳೇ ಸಿಗುತ್ತೆ ನನಗೆ, ನನ್ನ ಸಸ್ತ ಬ್ಯೂಟಿ ಪಾರ್ಲರ್. ಇವಾಗ ಹೊರಟಿದ್ದೀವಿ ನಾವು. ಇಲ್ಲಿಂದ ಸೀದಾ ಹೋಗುದು. ಓಕೆ, ಇವಾಗ ಎಂಗೇಜ್ಮೆಂಟ್ ಪ್ಲೇಸ್ಗೆ ಬಂದಿದ್ದೀವಿ ನಾವು. ಹುಡುಗಿ ಸೀದಾ ಹೋಗ್ಲಿಕ್ಕೆ ಹೋಗಿದ್ದು. ಹಾಗೂ ಸುಮಾರು ಜನ ಸಿಕ್ಕಿದ್ರು, ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು. ಇವಾಗ ಸ್ವಲ್ಪ ಹೊತ್ತಲ್ಲಿ ಹುಡುಗಿ ಬರ್ತಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರಲ್ವಾ? ಓಕೆ, ಇವಾಗ ಊಟ ಮಾಡ್ತಾ ಇದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಎಲ್ಲರೂ ತುಂಬ ಪ್ರೀತಿ ಕೊಟ್ಟರು. ಇವಾಗ ನಾವು ಅಲ್ಲಿ ಹಬ್ಬಕ್ಕೆ ಕರೆದಿದ್ರು ನೋಡಿ, ಅವರ ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ ಊಟ ಮಾಡಿದ್ವಿ, ಅಲ್ಲಿ ಒಂದು ಜಸ್ಟ್ ವಿಸಿಟ್ ಎಲ್ಲ ಮಾಡಿ ಬರೋಣ ಅಂತ ಹೇಳಿ. ಹಾಗೆ ಅಮ್ಮ ಎಲ್ಲ ಅಲ್ಲೇ ಇದ್ದಾರೆ. ಹಾಗೆ ವಾಪಸ್ ಬರುವಾಗ ಕರ್ಕೊಂಡು ಬರೋದಂತ ಹೇಳಿ ಹೊರಟಿದ್ದೀವಿ. ಓಕೆ, ಇವಾಗ ಇಲ್ಲಿ ಕೂಡ ಬಂದಿದ್ದೀವಿ. ಇಲ್ಲಿ ಕೂಡ ಇದು ಅಮ್ಮನ ಫ್ಯಾಮಿಲಿ ಸೈಡ್ ಬರುತ್ತೆ. ಎಲ್ಲರ ಹತ್ರ ಮಾತಾಡಿಸಿ ಇಲ್ಲಿಂದ ಮತ್ತೆ ಹೊರಟಿದ್ದೀವಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಕಳ್ಳ. ಓಕೆ, ಏನು ಗೊತ್ತುಂಟಾ, ನಾವು ಇದಕ್ಕೆ ಹೋಗಿದ್ವಿ, ಹಬ್ಬಕ್ಕೆ ಹೋಗಿ ಬಂದು ಸುಸ್ತಾಗಿತ್ತು, ಮಲಗಿ ಇವಾಗ ಅಮ್ಮ ಟೀ ಎಲ್ಲ ಮಾಡಿಕೊಟ್ರು, ಎದ್ದು ಹೊರಟಿದ್ವಿ ನೋಡಿ ಚರ್ಚಿಗೆ ಹೋಗೋಣ ಅಂತ ಹೇಳಿ. ಯಾಕಂದರೆ ಇಲ್ಲಿ ಮುಡಿಪು ಶ್ರೈನ್ ಉಂಟು ನೋಡಿ ನಮ್ಮದು. ಅಲ್ಲಿ ಹಬ್ಬ, ವಾರ್ಷಿಕೋತ್ಸವ ಹಬ್ಬ ಇರುತ್ತೆ. 3 ದಿನ ಇದಿರುತ್ತೆ, ಎಂಥ ಹಬ್ಬದ ಮಾಸ್ ಮತ್ತು ಹೊರಗಡೆ ಸ್ವಲ್ಪ ಜಾತ್ರೆ ಎಲ್ಲ ಇರುತ್ತೆ.
ವರ್ಷ ನಾವು ಹೋಗ್ತಾ ಇದ್ವಿ. ಆ ವರ್ಷ ಏನೋ ನಮಗೆ ಹೋಗಲಿಕ್ಕೆ ಆಗಲಿಲ್ಲ, ಮನೆ ಆಗ್ತಾ ಇತ್ತಲ್ಲ ಅವಾಗ. ಆ ಟೈಮಲ್ಲಿ ನಾವು ಇರಲಿಲ್ಲ, ಇಲ್ಲೇ ಹೋಗ್ಲಿಕ್ಕಿತ್ತು. ಸೂರತ್ತೆಲ್ಲ ಹೋಗಿದ್ವು ಅಂತ ಅದೇ ಮಿಸ್ ಮಾಡಿದ್ವಿ. ಹಾಗೆ ಈ ಸಲ ಕೂಡ ಫಸ್ಟ್ ಡೇ ಎಲ್ಲ ಹೋಗಲಿಕ್ಕೆ ಆಗಲಿಲ್ಲ ನಮಗೆ, ಹೋಗಬೇಕಿತ್ತು ನಾವು. ಇಲ್ಲಿ ಮನೆದ್ದು ಕೆಲಸ ಆಗ್ತಾ ಉಂಟು. ಇವಾಗ ಕೂಡ ನೀವು ಮನೆ ನೋಡಿದರೆ ಫುಲ್ಲು ಡಸ್ಟ್ ಉಂಟು ನೋಡಿ. ಅಲ್ಲಿ ಮೇಲ್ಗಡೆ ಇದರದ್ದೆಲ್ಲ ಕೆಲಸ ಆಗ್ತಾ ಉಂಟು. ಹಾಗೆ ಕೆಲಸದವರೆಲ್ಲ ಇದ್ದರು, ಬಿಟ್ಟು ಹೋಗುವಾಗಿರಲಿಲ್ಲ, ನಾವು ಇರಲೇಬೇಕು ಮಾಡಿಸುವಾಗ ಅಂತ ಹೇಳಿ. ಮತ್ತು ಇನ್ನು ನೆಕ್ಸ್ಟ್ ಡೇ ನಾವು ಜಸ್ಟ್ ಹೋಗಿ ವಿಸಿಟ್ ಎಲ್ಲ ಮಾಡಿ ಬಂದಿದ್ವಿ. ಇವತ್ತು ಮಾಸಿಗೆ ಹೋಗ್ತಾ ಇದ್ವಿ, ಲಾಸ್ಟ್ ಇವತ್ತು ಮಾಸಿಗೆ ಹೋಗ್ತಾ ಇದ್ವಿ. ಹೋಗಿ ಎಲ್ಲರೂ ಕೂಡ ಹೊರಟಿದ್ದೀವಿ, ಹೋಗಿ ಬರೋದಂತ ಹೇಳಿ. ಹಾಗೆ ಬನ್ನಿ ಹೋಗೋಣ. ಹಾಗೂ ನಿಮಗೋಸ್ಕರ ಕೂಡ ಪ್ರೇ ಮಾಡ್ತೀನಿ, ನನಗೋಸ್ಕರ ಕೂಡ ಪ್ರೇ ಮಾಡ್ತೀನಿ. सुरतकल 80 प्रदीप डिसोजा मियापद व्यवस्था ग्रीन साइमन पाय सरपंच ಮುಡಿಪು ಸಾನ್ಸುಸೆ ವಾಸ್ ಅಂತ ಹೇಳಿ ತುಂಬ ಪವಿತ್ರವಾದ ಜಾಗ ಇದು. ಹೋಲಿ ಗುಡ್ಡ ಅಂತ ಹೇಳ್ತೀವಿ ನಾವು ಇದಕ್ಕೆ, ಯಾಕೆಂದರೆ ಇಲ್ಲಿ ತುಂಬ ಪವಾಡ ಕೂಡ ನಡೆದಿದೆ. ಹಾಗೂ ನಾನು ಸುಮಾರು ಸಲ ಇಲ್ಲಿ ಪ್ರೇ ಮಾಡಿದ್ದು ನನಗೆ ನಿಜವಾಗ್ಲೂ ಸಿಕ್ಕಿದೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಬೇಕಿದ್ರೆ ಒಮ್ಮೆ ನೀವು ಬಂದು ಇಲ್ಲಿ ವಿಸಿಟ್ ಮಾಡ್ಬೋದು, ಗೊತ್ತಾಗುತ್ತೆ ನಿಮಗೆ ಕೂಡ. ಹಬ್ಬ ಎಲ್ಲ ಆಯಿತು, ಊಟ ಕೂಡ ಆಯಿತು, ಮನೆಗೆ ಬಂದ್ವಿ. ಮಲಗೋದಿತ್ತು, ಬೆಳಿಗ್ಗೆಯಿಂದ ಫುಲ್ ಬ್ಯುಸಿ ಇದ್ವಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ಹೊರಗೆ ಆಯ್ತು. ಹೌದು, ಹೊರಗಡೆ ಹೋಗೋದೇ ಆಯಿತು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಂತ ಹೇಳಿ ಸಾಕಾಗೋಯ್ತಲ್ಲ. ಇವತ್ತು ಓಡಾಡಿದರೆ ತುಂಬ ಸಾಕಾಗಿ ಹೋಗೋದು. ಮನೆಯಲ್ಲಿ ಅಷ್ಟು ಕೆಲಸ ಮಾಡಿದರೂ ಅಷ್ಟು ಸಾಕಾಗೋದಿಲ್ಲ, ಅಷ್ಟು ಹೊರಗೆ ಹೋಗಿ ಅಲ್ಲ ಅಮ್ಮ. ತಿರುಗಾಡುವಾಗ ಸಾಕಾಗುತ್ತೆ. ಅಮ್ಮಂದು ಹೊಟ್ಟೆ ಟೈಟ್ ಆಗಿದೆ, ಅದು ಪಾಯಸ ತಿಂದು ಅಲ್ಲಿ ಫಂಕ್ಷನ್ ಅಲ್ಲಿ ಸ್ವಲ್ಪ ಕೂಡ ವಾಕ್ ಮಾಡಿ ಅಮ್ಮ, ಸರಿ ಆಗುತ್ತೆ. ಬಿಗ್ ಬಾಸ್ ನೋಡ್ಲಿಕ್ಕಿಲ್ವಾ? ಬಿಗ್ ಬಾಸ್ ನೋಡಿ ಮಲಗಬೇಡಿ, ಸೀದಾ ಹೋಗಿ. ಹೌದು, ನೀನು ಕೆಲಸ ಮಾಡ. ಬರೀ ಸಲ ಇಲ್ಲಿ ತಲೆ ಆಗಿದ್ದಾನೆ. ಇಲ್ಲಪ್ಪ, ಎಂತ ಇಲ್ಲ ಮಂಗ. ನಾನು ನೀನು ದಪ್ಪ ಅಲ್ಲ ಮೊದಲಿಂದ ಕೂಡ. ಅವನು ದಪ್ಪ ಆದ್ರೆ ನಾನು ಓವರ್ ವೆಯ್ಟ್ ಆಯ್ತು. ನೀನು ಓವರ್ ಇಲ್ಲ, ನೀನು ಸ್ವಲ್ಪ ಅಮ್ಮ ತೆಳ್ಳಗೆ ಏನಂತಾರೆ. ನಾನು ಸ್ಲಿಮ್ ಟ್ರಿಮ್. ನಾಳೆಯಿಂದ ಎಕ್ಸರ್ಸೈಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ನೋಡ್ಲಿಕ್ಕೆ ಎಲ್ಲರೂ ನೋಡ್ತಿದ್ದಾರೆ. ನೋಡೋಣ ನೀವು ಎಷ್ಟು ಮಾಡ್ತೀರಿ ಎಕ್ಸರ್ಸೈಸ್. ಹೋಗ ನೀನು ಸುಮ್ಮನೆ. ಅಮ್ಮಂದು ಇದಂತೆ. ನಾನು ಏನು ಹೇಳಿಲ್ಲ, ಎಲ್ಲ ಅವರೇ ಹೇಳೋದು. ನಾನು ಏನು ಒಂದು ಮಂತ್ ಹಿಂದೆ ಟ್ರೆಡ್ಮಿಲ್ ಮೇಲೆ ಯಾರು ಫಿಕ್ಸ್ ಮಾಡಿದ್ದು, ಯಾರದು ನೆನಪು ಬರ್ತಿಲ್ಲ. ನಾಳಿಂದ ಮಾಡ್ಲಿಕ್ಕುಂಟು ಯಾರದು ಎಂತ? ಓ ಸಾರಿ, ನಾನು ಏನು ಕಾಣ್ತಿಲ್ಲ ಹೆಡ್ಲೈಟ್ ಥರ. ಓಕೆ, ನನ್ನ ಹಸ್ಬೆಂಡ್ ಯಾವಾಗಲೂ ಬೆಳಿಗ್ಗೆ ನಾನು ನಿದ್ದೆ ನನಗೆ ಸಾಕಾಗೋದಿಲ್ಲ, ನೈಟ್ ಮಲಗೋಕೆ ತುಂಬ ಲೇಟ್ ಆಗುತ್ತೆ, 2-3 ಗಂಟೆ ಆಗುತ್ತೆ. ಹಾಗೆ ಅವ್ರು ಯಾವಾಗಲೂ ಹೇಳೋದು, ಬೇಗ ಮಲಗಬೇಕು ನಾಳೆಯಿಂದ, ನಿನ್ನ ಹೆಲ್ತ್ ಹಾಳಾಗುತ್ತೆ, ಹಾಗೆ ಹೀಗೆ ಅಂತ ಹೇಳಿ ಯಾವಾಗಲೂ ಹೇಳೋದು. ಇವತ್ತು ಕೂಡ ಹೇಳಿದ್ದಾರೆ. ಅದಕ್ಕೆ ಯಾರು ಗೊತ್ತುಂಟು ಯಾವಾಗಲೂ ಲೇಟ್ ಮಾಡೋದು ಅವರೇ, ಮತ್ತೆ ಯಾರಲ್ಲ, ಯಾವಾಗಲೂ ಅವ್ರು ಲೇಟ್. 9 ಗಂಟೆ ಆಯ್ತು ಅಷ್ಟೇ. ಸ್ನಾನಕ್ಕೆ ಹೋಗಿ ಸ್ನಾನಕ್ಕೆ ಕೂಡ ಹೋಗುದಿಲ್ಲ, ಲೇಟ್ ಆಗಿ ಸ್ನಾನಕ್ಕೆ ಹೋಗುದು. ಅವರು ಹೋಗಿ ಬರೋ ತನಕ ನಾವು ಕಾಯ್ಬೇಕು. 10 ಗಂಟೆ ನಂತರ ನಾವು ಊಟ ಮಾಡುದು. ಆಮೇಲೆ ನಾವು ಫಿಲ್ಮ್, ನಾನು ಅಂದ್ರೆ ದಿನಕ್ಕೆ ಒಂದು ಫಿಲ್ಮ್ ನೋಡ್ತೀನಿ ನಾನು, ನನಗೆ ನೋಡ್ಲೇಬೇಕು. ಯಾಕಂದ್ರೆ ಇಡೀ ದಿನ ನಾವು ಬೇರೆ ಕೆಲಸದಲ್ಲಿ ಇರ್ತೀವಿ, ಎಂಟರ್ಟೈನ್ಮೆಂಟ್ ಇರಲ್ಲ. ನೈಟ್ ಒಂದು ಫಿಲ್ಮ್ ನೋಡುದು ನಾವು. ಅದಕ್ಕೆ ಲೇಟ್ ಆಗುತ್ತೆ ಫಿಲ್ಮ್ ನೋಡಿ. ಯಾಕಂದ್ರೆ ನಾವು ಊಟ ಮಾಡಿ ಕೂತ್ಕೊಳ್ಳುವಾಗಲೇ ಲೇಟ್, ಆಮೇಲೆ ಫಿಲ್ಮ್ ನೋಡುವಾಗ ಲೇಟ್ ಆಗುತ್ತೆ. ಅಲ್ಲ
ನಾನು ಯಾವಾಗ ಹೇಳುದು ಬೇಗ ಬೇಗ ಸ್ನಾನ ಮಾಡಿ ಒಂದು 9 ಗಂಟೆ ಒಳಗೆ ಊಟ ಮಾಡೋಣ, ಆಮೇಲೆ ಸರಿ ಆಗುತ್ತೆ ಅವಾಗ ಫಿಲ್ಮ್ ನೋಡ್ಲಿಕ್ಕೆ ಮಲಾಗುವಾಗ ಕರೆಕ್ಟ್ ಆಗುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ ಬನ್ನಿ ಬನ್ನಿ ಹೋಗೋಣ. ಅಲ್ಲಾಡೋದೇ ಇಲ್ಲ ಜನ ನೋಡಿ. ಎಂತ ಮನಸ್ಸತ್ವ ಇವನು ಬರ್ಲ ಒಂದು ಅಲ್ಲಮ್ಮ, ಲೇಟ್ ಮಾಡುದು ಯಾವಾಗಲೂ ಇವರು. 5 ನಿಂದೆ ಪಾರ್ಟಿ ಬಿಡು, ಅದು ಪ್ರಾಬ್ಲಮ್. ಇವತ್ತು ಅವರಿಗೆ ಐಸ್ ಕ್ರೀಮ್ ಸಿಕ್ಕಿದೆ. ಪಾರ್ಟಿ ಇಲ್ಲ, ನಾನು ಇದ್ದದನ್ನು ಇದ್ದಾಗೆ ನೀವು ಯಾರಿಗೆ ಐಸ್ ಕ್ರೀಮ್, ಯಾರು ಐಸ್ ಕ್ರೀಮ್ ಕೊಡ್ತಾರೆ ಅವರ ಪಾರ್ಟಿ. ಹೌದು. ಅದು ಐಸ್ ಕ್ರೀಮ್ ಮಗಳ ಹತ್ರನೇ ಕೇಳ್ಬೇಕು. ಹೌದಾ? ಕೇಳುದು ಹಣ ಇರುದು ಅವನ ಹತ್ರ ಮಗನದ್ದು ಕೇಳಲ್ಲ, ಸೊಸೆ ಹತ್ರ ಹೋಗಿ ಹೀಗೆ ಮಾಡ್ತೀನಿ. ಸೊಸೆ ಹತ್ರ ಕೇಳಲ್ಲ, ಕೇಳಲ್ಲ ನಾನೇ ಅಂದ್ರೆ ಕೇಳೋದು. ಹೀಗೆ ನಾನೇ ಕೇಳೋದು. ಗೊತ್ತಾಗುತ್ತೆ. ನಂಗೆ ಗೊತ್ತಾಗುತ್ತೆ ಅವ್ರಿಗೆ ಬೇಕಿರತ್ತಂತ. ಅಲ್ಲ ಇಂಡಿಯಾದಲ್ಲಿ ಐಸ್ ಕ್ರೀಮ್ ಬ್ಯಾನ್ ಆದ ಪಾಕಿಸ್ತಾನ ಹೌದು. ಏಯ್ ಕಿದೆ ಬಿತ್ತೀರಾ ಇಲ್ಲೋ? ಶಿರೋ ಕಿದೆ ಬಿತ್ತೀರಾ ಇಲ್ಲೋ? ಓ ಶಿರೋ ಶಿರೋ ಡ್ಯಾಡಿ ಸ್ವಲ್ಪ ಶಿರೋ ಶಿರೋ ಈಗ ಟೀ ಕುಡಿತಾ ಇದ್ವಿ ಸಂಜೆದ್ದು. ನಿನ್ನೆ ನೈಟಿಂದ ಸೀದಾ ಸಂಜೆಗೆ ಬಂದಿದ್ದೀನಿ ನಾನು. ಮನೆ ನೋಡಿ ಯಾವ ರೀತಿ ಉಂಟು ಅಂತ ಹೇಳಿ ಒಂದು POP ಕೆಲಸ ವರ್ಕ್ ನಡೀತಾ ಉಂಟು. ಹಾಗೆ ಬ್ಲಾಗ್ ಎಲ್ಲ ಏನು ಮಾಡಲಿಲ್ಲ ಬೆಳಿಗ್ಗೆಯಿಂದ ನಾನು. ಇವಾಗ ಟೀ ಕುಡಿಯೋದು. ಕೆಲವರು ನಮ್ಮ ವಿಚಾರದಲ್ಲಿ ಭಾರಿ ಬೊಗಳ್ತಾ ಇರ್ತಾರಂತೆ ಹಿಂದುಗಡೆಯಿಂದ. ಹೌದು, ಮುಂದುಗಡೆಯಿಂದ ಬೊಗಳ್ಲಿಕ್ಕೆ ದಮ್ಮಿಲ್ಲ ಇರಬೇಕು. ಹಾಗೆ ಎಲ್ಲೆಲ್ಲಿ ಹೋಗಿ ಏನೇನೋ ನಮ್ಮ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಏನೆಂದರೆ ಈಗ ನೀವೇ ಎನಿಸಿ, ಈಗ ಒಬ್ಬರಿದ್ದಾರೆ, ಅವ್ರೇನು ಗೊತ್ತುಂಟಾ, ಈಗ ನಾವು ಕೊಟ್ಟಿದ್ದು ನಮ್ಮದು ಮನೆ ಬಿಲ್ಡರಿಗೆ ಕೆಲಸ ಕಾಂಟ್ರಾಕ್ಟ್. ನಮ್ಮ ಪೇಮೆಂಟ್ ಎಲ್ಲ ಆಗೋದು ಕಾಂಟ್ರಾಕ್ಟ್ಗೆ. ಕರೆಕ್ಟಾಗಿ ಎಲ್ಲ ಕೆಲಸ ನಮ್ಮದು ಫಿನಿಶ್ ಆಗಲಿಲ್ಲ ಅಂತ ಹೇಳಿ. ಆದರೆ ಈಗ ಸುಮಾರು ಜನ ಈಗ ಕಾಂಟ್ರಾಕ್ಟ್ಗೆ ನಾವು ಕೊಟ್ಟ ಮೇಲೆ ಅವರು ಸುಮಾರು ಜನರಿಗೆ ಕೊಡ್ತಾರೆ ಕೆಲಸ. ಅಂದರೆ ಪೇಂಟರಿಗೆ ಒಬ್ಬರಿಗೆ, ಟೈಲ್ಸ್ ಒಬ್ಬರಿಗೆ, ಕಾಂಪೌಂಡ್ ಒಬ್ಬರಿಗೆ, ಗಾರೆ ಕೆಲಸ ಒಬ್ಬರಿಗೆ, ಈ ರೀತಿ ಕೊಡ್ತಾರೆ. ಇವಾಗ ಕಾಂಟ್ರಾಕ್ಟ್ರು ನಾವು ಕೆಲಸ ಕೊಟ್ಟ ಮೇಲೆ ಅವರು ಈಗ ಟೈಲ್ಸ್ ಅವರಿಗಿರಲಿ ಅಥವಾ ಇನ್ನು ಯಾರಿಗಿರಲಿ ದುಡ್ಡು ಕೊಡದಿದ್ದರೆ ಅವರು ನಮ್ಮ ಹತ್ರ ಬಂದು ಜಗಳ ಮಾಡಬೇಕಾ ಅಥವಾ ಬಿಲ್ಡರ್ ಹತ್ರ ಹೋಗಿ ಹೇಳಬೇಕಾ? ಈಗ ಕಾಂಪೌಂಡಿದ್ದು ಕೂಡ ಈಗ ಎನಿಸಿ ನಾವು ಒಬ್ಬರಿಗೆ ಕೊಟ್ವಿ ವಹಿಸಿ, ನಾವು ನಮ್ಮ ಹತ್ರ ಮಾತಾಡ್ಲಿಕ್ಕೆ ಒಬ್ಬರಿದ್ದಾರೆ. ಅವರು ಎಂತ ಹಿಂದ್ಗಡೆ ವಾಲೆಲ್ಲ ಕಟ್ಟಿ ಕೊಟ್ಟಿದ್ರಂತೆ. ನಮ್ಮ ಹತ್ರ ಅವರೇನು ನಮ್ಮ ಹತ್ರ ಏನು ಲೀಸ್ಟ್ ಕೊಡಲಿಲ್ಲ. ನಾವು ಇಂಥದ್ದು ಕಟ್ತೀವಿ, ಇಂಥದ್ದು ಇದು ಮಾಡ್ತೀವಿ, ನಾವು ಹೋಗಿ ಏನು ಅವರ ಹತ್ರ ಮಾತಾಡಲಿಲ್ಲ. ನಮಗೆ ಅವರಿಗೆ ಯಾವುದೇ ಇದೇ ಇಲ್ಲ. ನಮ್ಮ ಬಿಲ್ಡರ್ ಹಾಗೂ ಅವರು ಅಷ್ಟೇ ಜನ ಮಾತಾಡಿ ಅವರವರು ಡೀಲ್ ಮಾಡಿ ಎಲ್ಲ ಆಗಿದ್ದು. ಇವಾಗ ಎಲ್ಲ ಕಡೆ ಹೋಗಿ ನಮ್ಮ ಹತ್ರ ನಾವು ಹಣ ಕೊಡಲಿಲ್ಲ, ನನ್ನ ಮಕ್ಕಳು ಸರ್ವನಾಶ ಆಗಲಿ, ನನ್ನ ಮಕ್ಕಳು ಸಾಯಿಲಿ, ಆ ಕಾಂಪೌಂಡ್ ಬಿದ್ದು ನನ್ನ ಮಕ್ಕಳು ಸಾಯಿಲಿ ಅಂತ ಹೇಳಿದರೆ ಅದು ಶಾಪ ನನಗೆ ನಿಜವಾಗ್ಲೂ ತಟ್ಟುದಿಲ್ಲ, ಅದು ಅಂಥವ್ರಿಗೆ ತಟ್ಟುತ್ತೆ. ಯಾರು ಹೇಳ್ತಾರೆ ನೋಡಿ ಅವರಿಗೆ ಅದು ರಿಟರ್ನ್ ಆಗುತ್ತೆ. ಅವತ್ತು ಕೂಡ ಹಬ್ಬದ ಟೈಮಲ್ಲಿ ಬಂದು ಜಗಳ ಆಡ್ಲಿಕ್ಕೆ ಬಂದು ನಾವು ಆ ಪ್ಲೇಸ್ ಯಾವುದಂತ ಒಂದು ಪವಿತ್ರ ಪ್ಲೇಸ್ ಅದು, ಅಲ್ಲಿ ಜಗಳ ಮಾಡಬಾರ್ದು ಅಂತ ಹೇಳಿ ನಾವು ಸುಮ್ಮನೆ ಇದ್ವಿ. ಅದು ಕೂಡ ಗೊತ್ತಾಯ್ತಲ್ಲ, ಅವ್ರು ಹೇಳುವಾಗ ನಾವು ಹೇಳಿದ್ವಲ್ಲ, ಏನು ಮಾತಾಡ್ಲಿಕ್ಕೆ ಮನೆಗೆ ಬಂದು ಮಾತಾಡಿ ಅಂತ ಹೇಳಿದ್ವಿ ಅವರಿಗೆ. ಅದು ಅವ್ರಿಗೆ ದಮ್ಮಿಲ್ಲ. ಎಲ್ಲಿ ನಾನಿಲ್ಲ ಅಲ್ಲಿ ಹೋಗಿ ಪ್ರಿಯಾ ಎಲ್ಲಿದ್ದಾರೆ ಅಂತ 4 ಜನ ಹೆಂಗಸರು ಇರುವಲ್ಲಿ ಹೋಗಿ ಜಗಳ ಮಾಡಿದರೆ ಅದು ಅವರು ಕೊಡ್ತಾರೆ ಹೆಂಗಸರು ಅವರಿಗೆ ಅಲ್ಲಿ ದುಡ್ಡು? ಅಥವಾ ನಾನು ಕೊಡ್ಲಿಕ್ಕೆ ಇದ್ದಿದ್ರೆ ನಾನು ಯಾವಾಗಲೂ ಕೊಡ್ತಿದ್ದೆ. ನಾನು ಯಾರ್ದು 1 ರೂಪಾಯಿ ಯಾವತ್ತೂ ಇಡಲಿಲ್ಲ. ನಮ್ದು ಎಂತ ಇದೇ ಇಲ್ಲ ಅದರಲ್ಲಿ. ಈಗ ನಾಳೆ ನಾನು ಹೇಳಿದೆ ನೋಡಿ, ಈಗ ನಮ್ಮ ಬಿಲ್ಡರ್ ಯಾರಿಗಾದ್ರೂ ದುಡ್ಡು ಕೊಡಲಿಲ್ಲ ಅಂತ ಆದರೆ ಅವ್ರು ನನ್ನ ಮನೆ ಬಾಗಿಲಿಗೆ ಬಂದು ನಿಮ್ಮ ಬಿಲ್ಡರ್ ದುಡ್ಡು ಕೊಡಲಿಲ್ಲ, ಇದು ಟೈಲ್ಸ್ ನನ್ನ ಹತ್ರ ಹೇಳಿದ್ರೆ ಆಗುತ್ತಾ? ಯಾರ ಹತ್ರ ಅವ್ರು ಮಾತಾಡಿದ್ದಾರೆ ಅವ್ರ ಹತ್ರ ಹೋಗಿ ಹೇಳಬೇಕು. ನಾವು ನಮ್ಮದು ದುಡ್ಡು ಕೊಟ್ಟಿದ್ದೀವಲ್ವಾ, ಅದನ್ನು ನಮ್ಮ ಬಿಲ್ಡರ್ ಕೂಡ ಒಪ್ಪಿದ್ದಾರೆ. ಅವರ ಹತ್ರ ನಾನು ಫೋನಲ್ಲಿ ಮಾತಾಡುವಾಗ ಅವರು ಕೂಡ ಹೇಳಿದ್ದಾರೆ, ಏನಿದ್ರು ಅವರು ಹೋಗಿ ಅವ್ರ ಹತ್ರ ಡೀಲ್ ಮಾಡಬೇಕು. ಅದು ಅವರಿಗೆ ದಮ್ಮಿಲ್ಲ ಇರಬೇಕು. ಅದಕ್ಕೆ ಈಗ ಮನೆ ಉಂಟು, ಎಲ್ಲೆಲ್ಲೋ ಪ್ಲೇಸಿಗೆ ಹೋಗಿ, ಅಲ್ಲಮ್ಮ ಪ್ರಿಯಾ ಎಲ್ಲಿದ್ದಾರಂತೆ ಅಲ್ಲೇ ಹೋಗಿ, ಪ್ರಿಯಾನ ಮನೆ ಇಲ್ಲಿ ಅಂತ ಎಲ್ಲರಿಗೂ ಗೊತ್ತುಂಟು, ಇಲ್ಲಿ ಮಾತಾಡ್ಬೋದಾ? ಇನ್ನು ನನ್ನ ಮನೆ ಬಾಗ್ಲಿ ಕೂಡ ಅವ್ರು ಬರೋದು ಬೇಡ. ಅವತ್ತು ನಾನು ಕರೆದಿದ್ದೀನಿ ಅಮ್ಮ ಮನೆಗೆ ಬಂದು ಕೂತ್ಕೊಂಡು ಮಾತಾಡಿ ಅಂತ. ಬರ್ಲಿಕ್ಕೆ ಧೈರ್ಯ ಇಲ್ಲದವರು ಇನ್ನು ನನ್ನ ಗೇಟ್ ಹತ್ರ ಕೂಡ ಬರೋದು ಬೇಡ. ಅವರು ಏನಿದ್ರು ಯಾರ ಹತ್ರ ಹೋಗ್ಬೇಕು? ಅವರು
ಕಾಂಟ್ರಾಕ್ಟರ್ ಹತ್ರ, ನಮ್ಮ ಬಿಲ್ಡರ್ ಹತ್ರ ಹೋಗಿ ಮಾತಾಡಬೇಕು. ಈಗ ಇನ್ನೊಬ್ರು ಕೂಡ ಅವ್ರು ಕೂಡ ಹೇಳಿದ್ರು ನೀವು ಹೀಗೆ ಮಾತ್ರ ಸರಿ ಅಲ್ಲ, ಹೋಗಿ ಮನೆಯಲ್ಲಿ ಕೂತ್ಕೊಂಡು ಮಾತಾಡಿ. ಅವ್ರ ಹತ್ರ ಇನ್ನೊಬ್ರು ಇದ್ರು, ಅವ್ರು ಕೂಡ ಹೇಳಿದ್ರು. ಅದು ಧೈರ್ಯ ಇಲ್ಲ ಆ ಜನಕ್ಕೆ. ಮನೇಲಿ ಇದ್ದಾರೆ, ಎಷ್ಟು ಕುಳ್ಳ ಇದ್ದಾರೆ, ದೊಡ್ಡ ಮಾತಾಡ್ತಾರೆ. ದುಡ್ಡು ಕೊಡ್ಲಿಕ್ಕೆ ಉಂಟಾ? ಯಾರು ಕೊಡ್ಬೇಕು? ನಮ್ಮ ಹತ್ರ ಮಾತಾಡಿದ್ದಾರೆ, ನಮ್ಮ ಹತ್ರ ಡೀಲ್ ನಮಗೆ ಹೇಳಿದಾರ ಎಷ್ಟು ಖರ್ಚಾಗುತ್ತೆ ಏನಂತ ಹೇಳಿ ನಮ್ಮ ಹತ್ರ ಮಾತಾಡಿದ್ದಾರೆ ಅವರು? ಇಲ್ಲ. ಅಥವಾ ನನಗೆ ಲೆಕ್ಕ ಕೊಟ್ಟಿದ್ದಾರಾ? ಇಷ್ಟು ಕಲ್ಲು ಹಾಕ್ತೀವಿ, ಇಷ್ಟು ನನಗೆ ಲೆಕ್ಕ ಕೊಟ್ಟಿದ್ದಾರೆ ಅವರು? ಏನಾದರೂ ನನ್ನ ಹತ್ರ ಮಾತಾಡಿದ್ರೆ? ಇಲ್ಲ. ಏನು ನಾವು ಅವ್ರ ಹತ್ರ ಮಾತಾಡ್ಲಿಬ್ರೆ, ಅವ್ರ ಮುಖ ಕೂಡ ನೋಡಲಿಲ್ಲ ನಾವು. ಅವರು ಬಂದು ಇವತ್ತು ನನಗೆ ನನ್ನ ಬಗ್ಗೆ 4 ಜನರ ಹತ್ರ ಹೇಳಿದರೆ, ನಮ್ಮ ಮಕ್ಕಳಿಗೆ ಅವರ ಪಕ್ಕದ ಮಕ್ಕಳಿಗೆಲ್ಲ ಶಾಪ ಹಾಕಿದ್ರೆ ಆಗುತ್ತಾ? ಇದು ಬಿದ್ದು ನನ್ನ ಮಕ್ಕಳು ಸಾಯ್ತಾರೆ ಅಥವಾ ಅವರ ಮಕ್ಕಳು ಸಾಯ್ತಾರೆ ಅಂತ ಹೇಳಿದ್ರೆ ಆಗುತ್ತಾ? ಅಂಥದ್ದು ನನಗೆ ಗೊತ್ತಿಲ್ಲ. ಆದರೆ ನಾನು ಇಷ್ಟು ಹೇಳಿದ್ದು, ನೀವು ಯಾರಿಗೆ ಬೇಕಿದ್ರೂ ಶಾಪ ಹಾಕಿ, ನಾವು ತಪ್ಪು ಮಾಡಿದರೆ ಮಾತ್ರ ನಮಗೆ ತಾಗೋದು. ನಾವು ತಪ್ಪು ಮಾಡಲಿಲ್ವೋ ಅದು ನಿಮಗೆ ರಿಟರ್ನ್ ಆಗೋದು ಅಷ್ಟೇ. ನೀವು ಯಾರೇ ಆಗಲಿ ಏನೇ ಆಗಲಿ ಅದು ನಿಮಗೆ ರಿಟರ್ನ್ ಆಗುತ್ತೆ. ಅದನ್ನು ನೆನಪಿಡಿ ಮೊದಲು. ನಿಮಗೆ ಕೂಡ ಫ್ಯಾಮಿಲಿ ಇದ್ದಾರಲ್ಲ, ಅದನ್ನು ನೆನಪಿಡಿ. ಹಾಗೂ ನಿಮಗೆ ಮಾತಾಡಲಿಕ್ಕಿದ್ರೆ ನಮ್ಮ ಬಿಲ್ಡರ್ ಇದ್ದಾರೆ, ಧೈರ್ಯ ಇದ್ದರೆ ಅವರ ಆಫೀಸಿಗೆ ಹೋಗಿ ಅಲ್ಲಿ ಹೋಗಿ ಮಾತಾಡಿ. ಇಲ್ಲಿ 4 ಜನರ ಮಧ್ಯ ಹೋಗಿ ಮಾತಾಡಿದರೆ ನಮಗೂ ಕೂಡ ಗೊತ್ತುಂಟು. ಇದು ಪರ್ಸನಲ್ ಇದ್ದಿದ್ರೆ ನಾನು ಪರ್ಸನಲ್ಲೇ ಹೇಳ್ತಿದ್ದೆ. ಆದರೆ ಇದು 4 ಜನರ ಮಧ್ಯೆ ನೀವು ಹೇಳಿದ್ರಿಂದ ನಾನು ಕೂಡ 4 ಜನರ ಮಧ್ಯೆ ಹೇಳಬೇಕಾಗುತ್ತೆ. ಹಾಗಾಗಿ ಇನ್ನೊಮ್ಮೆ ಅಧಿಕ ಪ್ರಸಂಗ ಮಾಡಿದ್ರೆ ಫೋಟೋ ಸಮೇತ ಹೆಸರು ಸಮೇತ ನಾನು ಹಾಕ್ತೇನೆ ನಿಜವಾಗಿ. ಮತ್ತೆ ಏನು ಬೇಕಾದ್ರೂ ಮಾಡ್ತಿದ್ದೆ ಮಾಡು, ಪರವಾಗಿಲ್ಲ. ಎಲ್ಲಿ ಹೋಗಿ ಒಂದೇ ಲಾ ಪ್ರಕಾರ ಹೋಗಿ, ತಪ್ಪು ಮಾಡಿದ್ರೆ ಒಂದು ಲಾ ಪ್ರಕಾರ ಹೋಗಬೇಕು ಅಥವಾ ಪರ್ಸನಲ್ ಆಗಿ ಮಾತಾಡಬೇಕು ಬಂದು. ಎರಡು ನಿಮಗೆ ಮಾಡ್ಲಿಕ್ಕೆ ಆಗುದಿಲ್ವ? ಎಲ್ಲರ ಮುಂದೆ ಹೋಗಿ ಬಗಳೋದಾದ್ರೆ ಯಾರ ಹತ್ರ ಹೇಳಿದಿರಿ ನೋಡಿ, ಅವರ ಹತ್ರನೇ ದುಡ್ಡು ತಗೊಳ್ಳಿ. ಅಥವಾ ಹೇಗೂ ಶಾಪ ಹಾಕಿದಿರಲ್ಲ, ಇನ್ನು ನಿಮಗೆ ದುಡ್ಡಿನ ಅಗತ್ಯ ಇಲ್ಲ ಅಲ್ವಾ? ಶಾಪ ಹಾಕಿದಿರಲ್ವಾ? ಅವರು ಆಗ ಕಾಂಟ್ಯಾಕ್ಟ್ ಕೂಡ ಹೇಳಿದ್ರಲ್ಲ, ಅವ್ರು ನಮ್ಮ ಹತ್ರ ಮಾತಾಡ್ಬೋದು, ನಮ್ಮ ಹತ್ರ ಯಾಕೆ ಮಾತಾಡಲ್ಲ ಅಂತ. ಅದು ಕೂಡ ನಾನು ರೆಕಾರ್ಡ್ ಮಾಡಿದ್ದೀನಿ. ಯಾಕೆಂದ್ರೆ ನಮ್ಮ ಬಿಲ್ಡರ್ ಹತ್ರ ಅವ್ರು ಮಾತಾಡ್ಬೇಕು. ಏನಿದ್ರು ಕೊಟ್ಟಿದ್ದು ಅವರಿಗೆ ಅಲ್ವಾ? ನಮಗೆ ಹೇಳಿದ್ರೆ ಏನಾಗ? ನಾವು ದುಡ್ಡು ಕೊಟ್ಟಿದ್ದೀವಿ, ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಕೆಲವೊಮ್ಮೆ ಸಿಟ್ಟು ಬರುತ್ತೆ. ನಿಜ ಮುಂದೆ ಸಿಗ್ಬೇಕಿತ್ತು. ನಾನು ಅವತ್ತು ನಿಜವಾಗ್ಲೂ ನಾವು ಸುಮ್ಮನೆ ಆದದ್ದು ನಮ್ದು ತಪ್ಪು, ನಮ್ದು. ಇವರು ನನಗೆ ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ಸಿಟ್ಟಿತ್ತಮ್ಮ ತುಂಬ. ಯಾಕೆ ಹೋದ್ರೆ ನಾವು ಕಷ್ಟಪಟ್ಟು ಹಣ ಕೊಡೋದು ಕೊಟ್ಟಿದ್ದೀವಿ, ಅದ್ರ ಮೇಲೆ ಇವರದೆಲ್ಲ ಕೇಳ್ಬೇಕಾ? ಇಂಥವರದೆಲ್ಲ ಯಾರೋ ಇವರು ಯಾರ ಹತ್ರ ಮಾತಾಡಿದ್ರೆ ಅವ್ರ ಹತ್ರ ಕೇಳ್ಬೇಕು ಹೋಗಿ, ಹೌದಲ್ವಾ? ಅವ್ರು ಯಾರ ಹತ್ರ ಡೀಲ್ ಮಾಡಿದ್ದಾರೆ ಅವ್ರ ಹತ್ರ ಮಾತಾಡ್ಬೇಕು. ಅದು ಅವ್ರಿಗೆ ಆಗುದಿಲ್ಲ, ಧೈರ್ಯ ಇಲ್ಲ ಇರ್ಬೇಕು. ಓಕೆ, ಅದು ಕೂಡ ಆಗಲ್ಲ. ಅವರು ಮಾತಾಡ್ಬೇಕು. ನಾವು ಕರೀದ್ವಿ ಮನೆಗೆ ಬಂದು ನಮ್ಮ ಹತ್ರ ಮಾತಾಡಿ. ಹೇಳ್ಬೇಕಿತ್ತು, ನೋಡಿ ನಮ್ಗೆ ದುಡ್ಡು ಕೊಡ್ಲಿಲ್ಲ ಅವರು, ನೋಡಿ ಹೀಗೆ ಮಾಡಿದ್ದಾರೆ, ನಿಮ್ಮ ಬಿಲ್ಡರ್ಸ್ ಅಲ್ವಾ, ಸ್ವಲ್ಪ ಮಾತಾಡಿ ಏನಾದ್ರು. ಅದು ರಿಕ್ವೆಸ್ಟ್, ಅದು ಮಾತಾಡುವ ರೀತಿ. ಫಸ್ಟ್ ಟೈಪ್ ಮಾತಾಡಿದ್ರೆ ಯಾರು ಬಿಡ್ತಾರೆ? ಅದು ಕೂಡ ಪ್ರಿಯ ಎಲ್ಲಿದ್ದಾರೆ ಅಂತ ಕೇಳಲಿಕ್ಕೆ ನೀವ್ಯಾರು? ಅದು ಗೊತ್ತುಂಟು, ಯಾಕಂದ್ರೆ ಪಿರಿಯಲ್ಲಿ ಇರಲ್ಲ. ಹೆಂಗಸರಿಗೆ ಹೇಳುದಾಯ್ತು ಅಂತವರು, ಹೆಂಗಸರ ಹತ್ರನೇ ಡೀಲ್ ಮಾಡುದಾಯ್ತು. ಅಲ್ಲಿ ಇದ್ದಾರೆ ಗಂಡಸರು, ಅವರ ಹತ್ರ ಹೋಗಿ ಮಾತಾಡಿ. ನೀವು 4 ಜನರ ಮುಂದೆ ಮಾತಾಡಿದಕ್ಕೆ ನಾನು 4 ಜನರ ಮುಂದೆ ಹೇಳ್ತಾ ಇದ್ದೀನಿ. ಇಲ್ದಿದ್ರೆ ಇದು ಇದರೊಳಗೆ ಇತ್ತು. ನಾನು ಯಾರ ಹತ್ರ ಯಾವತ್ತೂ ಹೇಳೋದು, ನನ್ನ ಸುದ್ದಿಗೆ ಬಂದರೆ ನಾನು ಹಾಗೆ ಮಾಡೋದು ಅಷ್ಟೇ. ಪುಣ್ಯದಲ್ಲಿ ಹೆಸರು ಹೇಳಿಲ್ಲ ಅವ್ರದ್ದು. ಹೆಸರು ಕೂಡ ಗೊತ್ತಿಲ್ಲ ನಮಗೆ ಅಮ್ಮ, ಹೆಸರು ಕೂಡ ಗೊತ್ತಿಲ್ಲ. ನಿಮ್ಗೆ ಗೊತ್ತುಂಟಲ್ಲ, ನಾವು ಏನಾದ್ರೂ ಹೇಳ್ತೀವ ಯಾರಿಗಾದ್ರೂ ದುಡ್ಡಿಗೆ ಇಷ್ಟ ತನಕ ನಾವು ಏನಾದ್ರೂ ಮಾಡಿದೀವ? ನಮ್ದೇ ದುಡ್ಡು ತಿಂದಿದ್ದಾರೆ ಬಿಟ್ರೆ.